ನಮಸ್ಕಾರ. ನಕ್ಷತ್ರಗಳು ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ಕೆಲವು ನಕ್ಷತ್ರಗಳನ್ನು ನೀವು ಪರಿಚಯ ಮಾಡಿಕೊಂಡಿದ್ದೀರಿ. ಇವತ್ತು ನಿಮಗೊಂದು ಹೊಸ ನಕ್ಷತ್ರವನ್ನು ಪರಿಚಯ ನಾನು ಮಾಡಲಿದ್ದೇನೆ. ಇವತ್ತು ನಾವು ನೋಡ್ತಿರುವಂಥ ವ್ಯಕ್ತಿ ಧರ್ಮವಿಷ್ಣು ನಾಯ್ಕ್. ಈ ವ್ಯಕ್ತಿ ಒಂದು ನಕ್ಷತ್ರವೇ ಹೌದು. ಮಲ್ಲಕುರ್ಮ ಎಂಬ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೊನ್ನಾವರದ ಪಕ್ಕ. ಇವರು ಈ ಶಾಲೆಗೆ ಬಂದದ್ದು 2001ರಿಂದ. ಹಾಗೆ ಇವರು 1992ಕ್ಕೆ ನವೆಂಬರ್ 5ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುಗ್ಗೂರಿನಲ್ಲಿ ಸೇವೆ ಪ್ರಾರಂಭಿಸಿದರು. ಈ ದುಗ್ಗೂರು ಯಾವ ಥರದ ಒಂದು ಜಾಗ ಅಂದರೆ, ಹಾಲಕ್ಕಿ ಗೌಡರ ಜನಾಂಗದ ಮಕ್ಕಳಲ್ಲಿ ಹೆಚ್ಚು ಬರ್ತಿದ್ದದ್ದು. ಹಾಲಕ್ಕಿ ಗೌಡರು ಹೆಚ್ಚು ವಾಸವಾಗಿದ್ದಂಥ ಜಾಗ ಅದು. ಹಾಗಿರುವಾಗ ಹಾಲಕ್ಕಿ ಗೌಡರಿಗೆ ಹೆಚ್ಚು ಶಿಕ್ಷಣದ ಬಗ್ಗೆ ಅಷ್ಟು ಒಳ್ಳೆ ಒಂದು ಗೌರವ ಇರಲಿಲ್ಲ ಆ ಕಾಲದಲ್ಲಿ. ಹಾಗೆ ಅವರು ಮಕ್ಕಳನ್ನು ಶಾಲೆಗೆ ಕಳಿಸ್ತಿರಲಿಲ್ಲ. ಇವರು ಶಾಲೆಗೆ ಹೋಗಿ ನೋಡಿದಾಗ ಅತ್ಯಂತ ಕಡಿಮೆ ಮಕ್ಕಳು ಶಾಲೆಗೆ ಬರ್ತಿದ್ರು. ಈ ಮಕ್ಕಳು ಕಾಡಿನೊಳಗೆ ಹೋಗಿ ಆಟ ಆಡ್ತಿದ್ರು, ಅಥವಾ ತನ್ನ ತಂದೆ ತಾಯಿ ಜೊತೆಗೆ ಕೆಲಸಕ್ಕೆ ಹೋಗ್ತಿದ್ರು. ಕೆಲಸಕ್ಕೆ ಹೋಗುವುದು ಕೂಡ ಅನಿವಾರ್ಯವಾಗಿತ್ತು, ಯಾಕಂದರೆ ಅಷ್ಟು ಕಷ್ಟದಲ್ಲಿ ಹಾಲಕ್ಕಿ ಗೌಡರು ಇದ್ರು. ವಿಷ್ಣು ನಾಯಕ್ ಅವರು ಇದನ್ನು ನೋಡಿದರು. ನೋಡಿ ತುಂಬ ಬೇಸರಪಟ್ಟರು. ಹೇಗಾದರೂ ಮಾಡಿ ಈ ಶಾಲೆಯನ್ನು ಉತ್ತಮ ಶಾಲೆ ಮಾಡಬೇಕು ಎಂಬ ದೃಢ ಸಂಕಲ್ಪ ಮಾಡಿದರು. ಅವರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಕಡೆಗೆ ಒಂದು ಉಪಾಯ ಅವರಿಗೆ ಹೊಳೆಯಿತು. ಅದು ನಾಟಕ ಮಾಡುವ ಉಪಾಯ. ಅವರು ಒಂದು ನಾಟಕ ಮಾಡಿದರು. ಎಲ್ಲರನ್ನ ಸೇರಿಸಿದ್ರು, ಮಕ್ಕಳನ್ನು ಸೇರಿಸಿದ್ರು, ಹಾಗೇನೆ ಸಮುದಾಯದವರನ್ನು ಸೇರಿಸಿದ್ರು, ಹೆತ್ತವರನ್ನು ಸೇರಿಸಿದ್ರು. ಸೇರಿಸಿ ನಾಟಕವನ್ನು ಅವರ ಜೊತೆಗೆ ಶುರು ಮಾಡಿದರು. ಹಾಗೆ ಮಾಡ್ತಾ ಮಾಡ್ತಾ ಒಂದು ತಂಡ ಕಟ್ಟಿಬಿಟ್ರು. ಈ ನಾಟಕವನ್ನು ಹಳ್ಳಿಗೆ ಹೋಗಿ ಮಾಡಿದರು. ಜನ ನಾಟಕ ನೋಡಿದರು, ನೋಡಿ ಚರ್ಚೆ ಮಾಡಿದರು. ಶಿಕ್ಷಣದ ಮಹತ್ವದ ಬಗ್ಗೆ ವಿಷ್ಣು ನಾಯಕ್ ಅವರು ತುಂಬ ಹೇಳಿದರು ಜನರಿಗೆ. ಹಾಗೆ ಜನರಿಗೆಲ್ಲ ಮನದಟ್ಟಾಯಿತು. ಹಾಗೆ ಮಕ್ಕಳನ್ನು ಮೆಲ್ಲನೆ ಶಾಲೆಗೆ ಕಳಿಸ್ಲಿಕ್ಕೆ ಶುರು ಮಾಡಿದ್ರು. 34 ಇದ್ದಂಥ ಮಕ್ಕಳು 45 ಆದವು. ಹಾಗೇನೆ ಹೆಚ್ಚೆಚ್ಚು ಆಗ್ತಾ ಹೋಯಿತು. ನಮ್ಮ ವಿಷ್ಣು ನಾಯಕಿಗೆ ತುಂಬ ಖುಷಿಯಾಯಿತು. ಹಾಗೆ ಅವರಿಗೆ ಒಂದು ನಂಬಿಕೆನೂ ಬಂತು. ಅಷ್ಟೇ ಅಲ್ಲ, ಪ್ರೇರಣೆನೂ ಆಯಿತು. ಇದು ಶಾಲೆ ಉತ್ತಮವಾದ ಶಾಲೆ ಆಗಲಿಕ್ಕೆ ನಾಂದಿ ಆಯಿತು. ದುಗ್ಗೂರು ಶಾಲೆಯಲ್ಲಿ ಆಟದ ಮೈದಾನ ಇರಲಿಲ್ಲ. ಏನು ಮಾಡೋದು? ಆಟದ ಮೈದಾನ ಅಂತೂ ತುಂಬ ಮುಖ್ಯ. ಪಾಠದಷ್ಟೇ ಮುಖ್ಯ ಆಟ ಎಂದು ನಂಬಿದವರು ನಮ್ಮ ವಿಷ್ಣು ನಾಯಕರು. ಹಾಗಾಗಿ ಆಟದ ಮೈದಾನ ಹೇಗಾದರೂ ಮಾಡಲೇಬೇಕು ಎಂದು ದೃಢ ಸಂಕಲ್ಪ ಮಾಡಿದರು. ಹೀಗೆ ನೋಡ್ತಾ ಇರುವಾಗ ಪಕ್ಕದಲ್ಲಿ ಒಂದು ಶಾಲೆ ಇತ್ತು, ಚಾಂದ್ರಾಣಿ ಶಾಲೆ. ಇಲ್ಲಿ ಭಾರಿ ದೊಡ್ಡ ಆಟದ ಮೈದಾನ ಇತ್ತು. ಅಲ್ಲಿ ಹೋಗಿ ಅಲ್ಲಿಯ ಶಿಕ್ಷಕರೊಂದಿಗೆ ನಮ್ಮ ವಿಷ್ಣು ನಾಯಕ್ ಅವರು ಮಾತಾಡಿದರು. ಆ ಶಾಲೆ ಮತ್ತು ಈ ಶಾಲೆ ಹೊಂದಾಣಿಕೆಯಲ್ಲಿ ನಡ್ಕೊಂಡು ಹೋಗುವಾಗೆ ನೋಡಿಕೊಂಡ್ರು. ಇಲ್ಲಿಯ ಮಕ್ಕಳು ಅಲ್ಲಿ ಹೋಗಿ ಆಟ ಆಡೋದು, ಅಲ್ಲಿಯ ಮಕ್ಕಳು ಇಲ್ಲಿ ಬರೋದು, ಹೀಗೆ ಪ್ರಾರಂಭವಾಯಿತು ಒಂದು ಒಳ್ಳೆ ಸಂಬಂಧ. ಆ ಶಾಲೆಯ ಜೊತೆಗೆ, ಚಂದ್ರಾಣಿ ಶಾಲೆಯ ಜೊತೆಗೆ ಸೇರಿ ನಮ್ಮ ಮೇಷ್ಟ್ರು ಇನ್ನೊಂದು ನಾಟಕ ಮಾಡಿದ್ರು. ಭಾರಿ ದೊಡ್ಡ ನಾಟಕ ಇದು. ಪರಿವರ್ತನೆ ಎಂದಿದರ ಹೆಸರು. ಸಾಕ್ಷರತೆಯ ಮಹತ್ವವನ್ನು ಸಾರುವಂಥ ನಾಟಕ. ಈ ನಾಟಕವನ್ನು ಎಲ್ಲ ಕಡೆಯಲ್ಲಿ ಆಡಿದರು. ಇದು ತುಂಬ ಯಶಸ್ವಿಯಾಗಿ
ಬೇರೆ ಬೇರೆ ಕಡೆಯಲ್ಲಿ ಶೋವನ್ನು ಕಂಡಿತು. ಜನ ಇದರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ಜನ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಶುರು ಮಾಡಿದರು. ಹಾಗೂ ಮನೆಗೆ ಬಂದಂಥ ಮಕ್ಕಳ ಜೊತೆಗೆ ಶಾಲೆಯಲ್ಲಿ ಏನಾಯಿತು, ಹೇಗಾಯಿತು, ಅವರಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡೋದು ಅಂಥ ಒಂದು ವಾತಾವರಣ ಇಡೀ ಊರಿಗೆ ಊರೇ ಶಿಕ್ಷಣಕ್ಕೆ ಪೂರಕವಾದ ವಾತಾವರಣದಲ್ಲಿ ಬಂದು ನಿಂತಿತು. ಇದರಿಂದ ವಿಷ್ಣು ನಾಯಕ್ ಅವರ ಕೆಲಸ ತುಂಬ ಸುಲಭವಾಯಿತು. ಎಲ್ಲರೂ ಪರಿವರ್ತನೆ ನಾಟಕವನ್ನು ನೋಡಿ ಪರಿವರ್ತನೆ ಆಯಿದ್ರು ಎಂದು ಹೇಳಲಿಕ್ಕೆ ಶುರು ಮಾಡಿದರು. ಇದು ನಮ್ಮ ವಿಷ್ಣು ನಾಯಕ್ ಅವರಿಗೆ ತುಂಬ ಗೌರವವನ್ನು ತಂದುಕೊಟ್ಟಿತ್ತು. ಜನರಿಗೆ ವಿಷ್ಣು ನಾಯಕರ ಮೇಲೆ ತುಂಬ ನಂಬಿಕೆ ಬಂತು. ಹೀಗೆ ಶಾಲೆ ಮುಂದುವರಿತಾ ಹೋದ ಹಾಗೇನೆ ವಿಷ್ಣು ನಾಯಕರಿಗೆ ಇನ್ನೊಂದು ಯೋಚನೆ ಬಂತು. ಅದೇನೆಂದರೆ, ಚಿಕ್ಕ ಒಂದು ಪತ್ರಿಕೆ ಶುರು ಮಾಡೋಣ. ಮಕ್ಕಳೆಲ್ಲ ಓದಲಿ, ಮಕ್ಕಳೆಲ್ಲ ಬರೀಲಿ. ಓದುವುದು ಬರೆಯುವುದು ಸ್ವತಂತ್ರವಾಗಿ ಆದಾಗ ಮಕ್ಕಳಿಗೆ ತುಂಬ ಶಿಕ್ಷಣದಲ್ಲಿ ಉನ್ನತ ಮಟ್ಟ ಬರ್ತದೆ ಎಂದು ವಿಷ್ಣು ನಾಯಕರು ನಂಬಿದ್ರು. ಅದಕ್ಕಾಗಿ ಒಂದು ಚಿಕ್ಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. ವಿಷ್ಣು ನಾಯಕರು ಮಾಡಿದಂಥ ವಿಶೇಷತೆ ಏನಂದರೆ, ಎಲ್ಲರನ್ನ ಸೇರಿಸಿ ಈ ಪತ್ರಿಕೆಯನ್ನು ಮಾಡಿದರು. ಎಲ್ಲರಂದರೆ ಮಕ್ಕಳಿದ್ರು, ಹೆತ್ತವರಿದ್ದರು, ಸಮುದಾಯದವರಿದ್ದರು. ಹೀಗೆ ಎಲ್ಲರನ್ನೂ ಸೇರಿಸಿ ಎಲ್ಲರೂ ಈ ಪತ್ರಿಕೆಗೆ ಬರೀಲಿಕ್ಕೆ ಶುರು ಮಾಡಿದರು. ಈ ಪತ್ರಿಕೆಗೆ ಒಂದು ಹೆಸರು ಇಟ್ಟರು, ಕಡಲು. ಕಡಲಿನ ಹತ್ತಿರ ಇರುವಂಥ ಈ ಪ್ರದೇಶ ಕಡಲು ಎಂಬ ಹೆಸರಿನ ಒಂದು ಪತ್ರಿಕೆ. ಎಲ್ಲರೂ ಸೇರಿ ಇದನ್ನು ಮಾಡಿದರು, ಹೊರತಂದರು. ಹೊರತರುವಾಗ ಇಲಾಖೆಯ ಅಧಿಕಾರಿಗಳೂ ಬಂದಿದ್ದರು. ಎಲ್ಲರಿಗೂ ಭಾರಿ ಖುಷಿ ಕೊಟ್ಟಂಥ ಪತ್ರಿಕೆ ಇದು. ಇದು ತುಂಬ ಪರಿಣಾಮಕಾರಿಯಾದಂಥ ಪತ್ರಿಕೆ. ಇವತ್ತು ಕೂಡ ನಡೀತಾ ಇದೆ. ಹೀಗೆ ಪತ್ರಿಕೆಯನ್ನು ಮಾಡಿ ತುಂಬ ಖುಷಿಯಾಗಿ ಶಾಲೆಯನ್ನು ನಡೆಸ್ತಾ ಇದ್ದರು ವಿಷ್ಣು ನಾಯಕರು. ಅಷ್ಟೊತ್ತಿಗೆ ಅವರಿಗೆ ಆಟದಲ್ಲಿ ನಮ್ಮ ಮಕ್ಕಳು ಏನಾದರೂ ಸಾಧನೆ ಮಾಡಬೇಕು ಎಂದು ಮನಸ್ಸಾಯಿತು. ಅವರು ಮಕ್ಕಳನ್ನು ಇಟ್ಕೊಂಡು ಬೇರೆ ಬೇರೆ ಆಟಗಳನ್ನು ಆಡಿಸಲಿಕ್ಕೆ ಶುರು ಮಾಡಿದ್ರು. ಬೇರೆ ಬೇರೆ ಆಟಗಳು, ಎಲ್ಲ ಆಟಗಳನ್ನು ಆಡಿಸ್ತಿದ್ರು. ಕಡೆಗೆ ಸರ್ಕಾರದವರು ಒಂದು ಫುಟ್ಬಾಲ್ ಕೊಟ್ಟರು. ವಿಷ್ಣು ನಾಯಕರು ಈ ಫುಟ್ಬಾಲನ್ನು ಇಟ್ಕೊಂಡು ಮಕ್ಕಳನ್ನು ಆಡಿಸಿದರು. ಕಡೆಗೆ ಅವರು ಫುಟ್ಬಾಲನ್ನು ಇಟ್ಕೊಂಡು ವಾಲಿಬಾಲ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದರು. ಮಕ್ಕಳು ತುಂಬ ಪ್ರಾಕ್ಟೀಸ್ ಮಾಡಿದ್ರು. ಪ್ರಾಕ್ಟೀಸ್ ಮಾಡಿ ಮಾಡಿ ತುಂಬ ಚೆನ್ನಾಗಿ ಆಡಲಿಕ್ಕೆ ಶುರು ಮಾಡಿದರು. ವಾಲಿಬಾಲಲ್ಲಿ ಪರಿಣಿತರಾದರು. ಹಾಗೇನೆ ಅವರು ತಾಲೂಕಲ್ಲಿ ಮೊದಲಿಗೆ ಬಂದರು. ಹಾಗೇನೆ ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲಿ ತನಕ ಹೋದರು. ಇಷ್ಟು ಮಾತ್ರ ಅಲ್ಲ, ಅವರು ವಾಲಿಬಾಲಲ್ಲಿ ತರಬೇತಿ ಕೊಟ್ಟು ಒಳ್ಳೆ ವಾಲಿಬಾಲ್ ತಂಡ ರಚನೆ ಆಯಿತು. ತುಂಬ ಕಡೆಯಲ್ಲಿ ಗೆದ್ದು ಇದಕ್ಕೆ ಪ್ರಶಸ್ತಿ ಕೂಡ ಬಂತು. ಇವರೊಬ್ಬ ವಿದ್ಯಾರ್ಥಿ ಕೃಷ್ಣರಾಮಗೌಡ ವಿಶ್ವವಿದ್ಯಾಲಯ ಮಟ್ಟದ ಉತ್ತಮ ಆಟಗಾರನಾಗಿ ಹೊರಹೊಮ್ಮಿದ. ಈ ವಿಷ್ಣು ನಾಯಕರಿಗೆ ಕೃಷ್ಣರಾಮಗೌಡರು ಇದ್ದಾರಲ್ಲ, ಆ ಹುಡುಗನ ಬಗ್ಗೆ ಭಾರಿ ಹೆಮ್ಮೆ. ಇವತ್ತು ಕೂಡ ಆ ಹುಡುಗನ ಬಗ್ಗೆ ನಾವು ಹೋದಾಗ ಹೇಳಿಕೊಂಡು ಖುಷಿ ಪಡ್ತಾರೆ, ಹೆಮ್ಮೆ ಪಡ್ತಾರೆ. ಇವತ್ತು ಅವನು ಹತ್ತಿರದ ಜನತಾ ವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇದನ್ನು ಹೇಳಿಕೊಂಡು ವಿಷ್ಣು ನಾಯಕರು ತುಂಬ ಖುಷಿ ಪಡ್ತಾರೆ. 1998ರಲ್ಲಿ ಹೊನ್ನಾವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಹೀಗೆ ಈ ಶಾಲೆಯಲ್ಲಿ ತುಂಬ ಕೆಲಸ ಮಾಡಿದ ಮೇಲೆ ವಿಷ್ಣು ನಾಯಕರಿಗೆ ಇನ್ನೊಂದು ಶಾಲೆಗೆ ವರ್ಗವಾಗ್ತದೆ. ಅದು ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಿಗೆ, ಹೊನ್ನಾವರದ ಹತ್ತಿರ. 1998ರಲ್ಲಿ ಅಲ್ಲಿಗೆ ಬರ್ತಾರೆ ವಿಷ್ಣು ನಾಯಕರು. ಅಲ್ಲಿ ತುಂಬ ಮಕ್ಕಳು ಗೈರು ಹಾಜರಾಗ್ತಾರೆ. ಮಕ್ಕಳು ಶಾಲೆಗೆ ಬರ್ತಿರಲಿಲ್ಲ. ನಾಯಕರಿಗೆ ತುಂಬ ಬೇಸರವಾಯಿತು. ಏನು ಮಾಡಿದರೂ ಮಕ್ಕಳು ಶಾಲೆಗೆ ಬರ್ತಿರಲಿಲ್ಲ. ನಾಯಕರು ಮನೆ ಭೇಟಿ ಮಾಡಲಿಕ್ಕೆ ಶುರು ಮಾಡಿದರು.
ಪ್ರತಿಯೊಂದು ಮಗುವಿನ ಮನೆಗೆ ಭೇಟಿ ಮಾಡಿದ್ರು. ಪ್ರತಿಯೊಂದು ಮನೆ, ಪ್ರತಿಯೊಂದು ಮಗುವಿನ ತಾಯಿ ತಂದೆ ಹತ್ರ ಮಾತಾಡಿದ್ರು. ಮಾತಾಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಹಾಗೆಯೇ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ತುಂಬ ಬೇಡಿಕೊಂಡ್ರು. ಹೀಗೆ ಮನೆ ಭೇಟಿ ಮಾಡಿ 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 ಕಡೆಗೆ ಎಲ್ಲ ತಾಯಿ ತಂದೆಯವರು ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಶುರು ಮಾಡಿದ್ರು. ಶಾಲೆಗೇ ಬರದಿರುವಂಥ ಎಷ್ಟೋ ಮಕ್ಕಳನ್ನು ಒಬ್ಬೊಬ್ಬರನ್ನು ಹಿಡಿದು ಅವರನ್ನು ಶಾಲೆಗೆ ಬರುವ ಹಾಗೆ ಮಾಡಿದರು. ಎಷ್ಟೋ ಮಕ್ಕಳ ಬಗ್ಗೆ ಇವತ್ತು ಕೂಡ ವಿಷ್ಣು ನಾಯ್ಕ್ ಹೇಳ್ತಾರೆ. ಅದರಲ್ಲಿ ಒಬ್ಬ ಹನುಮಂತ ತಾಂಡೇಲ ಅಂತ ಇದ್ದ ಅಂತೆ. ಅವನು ಶಾಲೆಗೆ ಬರ್ತಿರಲಿಲ್ಲ, ಯಾರು ಏನು ಮಾಡಿದ್ರೂ ಬರ್ತಿರಲಿಲ್ಲ. ಕಡೆಗೆ ಹೇಗೋ ಮನವೊಲಿಸಿ ವಿಷ್ಣು ನಾಯ್ಕರು ಅವರನ್ನು ಶಾಲೆಗೆ ಕರ್ಕೊಂಡು ಬಂದು ಅವನಿವತ್ತು ITI ಮಾಡಿ ಇವತ್ತು ಒಳ್ಳೆ ಕೆಲಸದಲ್ಲಿದ್ದಾನೆ. ಇದನ್ನು ವಿಷ್ಣು ನಾಯ್ಕ್ ತುಂಬ ಹೇಳ್ತಾರೆ. ಹೀಗೆ ವಾಲಿಬಾಲ್ ಇಲ್ಲಿ ಕೂಡ ತುಂಬ ಕೆಲಸ ಮಾಡಿತ್ತು. ವಿಷ್ಣು ನಾಯ್ಕರು ಇಲ್ಲಿಯ ಹೆಣ್ಣು ಮಕ್ಕಳಿಗೆ ವಾಲಿಬಾಲ್ ಕಲಿಸಿದರು. ಹೆಣ್ಣು ಮಕ್ಕಳ ಒಂದು ತಂಡವನ್ನು ಕಟ್ಟಿದ್ರು, ವಾಲಿಬಾಲ್ ತಂಡ. ಇದು ತಾಲೂಕು ಮಟ್ಟದಲ್ಲಿ ಹಾಗೇನೇ ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿಯನ್ನು ತಂದಿತ್ತು. ಎಲ್ಲರಿಗೂ ತುಂಬ ಖುಷಿ ಕೊಟ್ಟಂಥ ಒಂದು ತಂಡ ಇದು. 2001ರಲ್ಲಿ ವಿಷ್ಣು ನಾಯ್ಕರು ಮಲ್ಲುಕುರುವೆಗೆ ಬಂದರು. ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಕನಿಷ್ಠ ಶಾಲೆ ಇದು. ಎಲ್ಲರೂ ಹೇಳ್ತಿದ್ರು, ಮಲ್ಲುಕುರುವೆ ಶಾಲೆ ಅಂದರೆ ಅಲ್ಲಿ ಏನಿಲ್ಲ, ಅಲ್ಲಿ ಪೋಷಕರಿಗೆ ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ, ಮಕ್ಕಳಿಗೆ ಕಲಿಕೆ ಏನೂ ಬರುವುದಿಲ್ಲ, ಶಿಸ್ತು ಇಲ್ಲ, ಸ್ವಚ್ಛತೆ ಇಲ್ಲ, ಕಲಿಕೆ ಇಲ್ಲ, ಏನೂ ಇಲ್ಲ. ಅಂಥ ಶಾಲೆ ಈ ಮಲ್ಲುಕುರುವೆ. ಈ ಪ್ರದೇಶದಲ್ಲಿ ನೀರು ಆವರಿಸಿಕೊಂಡಿತ್ತು. ಚಿಕ್ಕ ಪ್ರದೇಶ ಇದು. ಇಲ್ಲಿ ಕಾರ್ವಿ ಜನಗಳು ಹಾಗೂ ಮುಸ್ಲಿಮರು ಇವರು ವಾಸಿಸುತ್ತಿದ್ದರು. ಎಲ್ಲರಿಗೂ ಮೀನಿನ ಸುತ್ತ ಕೆಲಸ. ಕೆಲವರು ಮೀನು ಹಿಡಿತಿದ್ರು, ಕೆಲವರು ಅದನ್ನು ತಗೊಂಡು ಹೋಗಿ ಮಾರ್ತಿದ್ರು. ಬೇರೆ ಯಾವುದೇ ವಿಚಾರ ಇಲ್ಲ. ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆಯಲ್ಲೂ ನೀರಿತ್ತು. ಮಧ್ಯದಲ್ಲಿ ಒಂದಷ್ಟು ಜನ ವಾಸಿಸುತ್ತಿದ್ದರು. ಭೌತಿಕ ಸಮಸ್ಯೆ ಹೀಗಿರುವಾಗ ಪಾಠ ಮಾಡಲು ವಿಷ್ಣು ನಾಯ್ಕರಿಗೆ ಕಷ್ಟ ಆಗ್ತಿತ್ತು. ವಿಷ್ಣು ನಾಯ್ಕರು ಶಾಲೆಯಲ್ಲಿ ಬಂದು ಸಹ ಶಿಕ್ಷಕರ ಒಂದು ತಂಡವನ್ನು ಕಟ್ಟಿದರು. ಭೌತಿಕ ಸಮಸ್ಯೆಗೆ ಏನಾದರೂ ಮಾಡಬೇಕು ಎಂದು ಇವರು ಪಣ ತೊಟ್ಟರು. ಹಾಗೆಯೇ ನಮ್ಮ ಎಲ್ಲ ತಾಯಿ ತಂದೆಯರ ಜೊತೆಗೆ ಶಾಲೆಗೆ ಸಹಾಯ ಮಾಡಿ ಅಂತ ಬೇಡಿಕೊಂಡರು. ಒಂದೊಂದೇ ಭೌತಿಕ ಸಮಸ್ಯೆಗಳನ್ನು ಬೇಗ ಬೇಗ ಪರಿಹರಿಸಿಕೊಂಡ್ರು. ಜಮೀನು ಸರಿ ಮಾಡಿದರು. ಮೊದಲಿಗೆ ತುಂಬ ಏರುಪೇರಿದ್ದಂಥ ಜಮೀನು, ಕಲ್ಲು ಮುಳ್ಳು ಇದ್ದಂಥ ಜಮೀನು, ಅದನ್ನು ಸರಿ ಮಾಡಿದರು. ಹೆಚ್ಚು ಶ್ರಮದಾನದ ಮೂಲಕ ಜನರು ಶ್ರಮದಾನ ಮಾಡಿದರು. ಒಟ್ಟು ಆಡಲಿಕ್ಕೆ ಬೇಕಾದಂಥ ಒಂದು ಮೈದಾನವನ್ನು ತುಂಬ ಚೆನ್ನಾಗಿ ಮಾಡಿಕೊಂಡ್ರು. ಹಾಗೇನೆ ಶ್ರಮದಾನದ ಮೂಲಕನೇ ಕಂಪೌಂಡ್ ಕಟ್ಟಿದರು. ಕಂಪೌಂಡ್ ಗೋಡೆಯನ್ನು ಸುತ್ತ ಕಟ್ಟಿ ಭದ್ರವಾದ ಒಂದು ಜಾಗ ಶಾಲೆಯನ್ನಾಗಿ ಮಾಡಿದರು. ಊರವರ ಶ್ರಮದಾನದಿಂದ ಎಲ್ಲ ಕೆಲಸವೂ ಆಯಿತು. ಆಟದ ಮೈದಾನ ಆಯಿತು, ಕಂಪೌಂಡ್ ವಾಲ್ ಆಯಿತು, ಶಾಲೆಯ ಆಸ್ತಿ ಭದ್ರವಾಯಿತು. ಆಮೇಲೆ ಪಾಠಕ್ಕೆ ಸಂಪೂರ್ಣವಾದ ಫೋಕಸನ್ನು ಹಾಕಿದ್ರು. ಎಲ್ಲ ಟೀಚರ್ಸ್ ಸೇರಿ ಪಾಠ ಒಳ್ಳೆಯದು ಮಾಡೋದು ಹೇಗೆ, ಮಕ್ಕಳಿಗೆ ಕಲಿಸುವುದು ಹೇಗೆ, ಮಕ್ಕಳಿಗೆ ಅರ್ಥ ಆಗುವ ಹಾಗೆ ಕಲಿಸುವುದು ಹೇಗೆ ಎಂದು ನೋಡಿಕೊಂಡ್ರು. ಹಾಗೇನೇ ಕಲಿಸಲಿಕ್ಕೆ ಶುರು ಮಾಡಿದರು. ಹಾಗೇನೆ ಮಕ್ಕಳು ಚೆನ್ನಾಗಿ ಮಾಡಿದರು ಎಲ್ಲ ಪಾಠಗಳಲ್ಲಿ. ಮತ್ತೆ ಸರ್ಕಾರದಿಂದ ಕೊಠಡಿ ಇಲ್ಲಿಗೆ ಸ್ಯಾಂಕ್ಷನ್ ಆಯಿತು. 5 ಕೊಠಡಿ ಮಂಜೂರಾಯಿತು. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅದು ಕಂಪ್ಯೂಟರ್ ಕೂಡ ಕೊಟ್ಟರು. 5 ಕಂಪ್ಯೂಟರ್ ಕೊಟ್ಟರು. ಇದರಿಂದ ಮಕ್ಕಳಿಗೆ ಕಲಿಕೆಯಲ್ಲಿ ತುಂಬ ಆಸಕ್ತಿ ಬಂತು. ಅದ್ಭುತವಾಗಿ ಕಲೀಲಿಕ್ಕೆ ಶುರು ಮಾಡಿದರು. ಈ ಶಾಲೆ
ಇಡೀ ಆ ಪ್ರದೇಶದಲ್ಲಿ ಅತ್ಯುತ್ತಮ ಶಾಲೆಯಾಗಿ ಹೊರಹೊಮ್ಮಿತು. ಇದನ್ನು ವಿಷ್ಣು ನಾಯ್ಕರು ಪವಾಡ ಅಂತಲೇ ಹೇಳ್ತಾರೆ. ಹೇಗೆ ಇದ್ದಂಥ ಶಾಲೆ ಹೇಗಾಯಿತು, ಅದ್ಭುತವಾದ ಶಾಲೆಯಾಗಿ ಎಲ್ಲರೂ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸಬೇಕು ಎಂದು ಮುಂದೆ ಅಂತ ಬರಲಿಕ್ಕೆ ಶುರುವಾದರು. ಇಂಥ ಪವಾಡವನ್ನು ನೋಡಿದವರು ನಮ್ಮ ವಿಷ್ಣು ನಾಯ್ಕರು. ಅವರಿಗೆ ಗೊತ್ತು, ಇದರ ಹಿಂದೆ ತುಂಬ ಕೆಲಸ ಇದೆ. ಜನರನ್ನು ಒಲಿಸುವಂಥ, ಜನರಿಗೆ ಅರ್ಥ ಆಗುವ ಹಾಗೆ ಹೇಳುವಂಥ, ಮತ್ತು ಮಕ್ಕಳಿಗೆ ತುಂಬ ಚೆಂದ ಪಾಠ ಮಾಡುವಂಥ, ಶಿಕ್ಷಕರ ಎಲ್ಲ ಒಟ್ಟು ಸೇರಿ ಕೆಲಸ ಮಾಡುವಂಥ ಎಲ್ಲ ಅಂಶಗಳು ಇದೆ. ಈ ಎಲ್ಲ ಅಂಶಗಳು ಈ ಶಾಲೆಯನ್ನು ಒಳ್ಳೆ ಶಾಲೆಯಾಗಿ ಮಾಡಿತ್ತು ಎಂದು ವಿಷ್ಣು ನಾಯ್ಕ ಅವರಿಗೆ ಗೊತ್ತಿದೆ. ಇಂದು ಕೂಡ ವಿಷ್ಣು ನಾಯ್ಕ ಹೇಳ್ತಾರೆ, ಇನ್ನು ಯಾವುದೇ ಶಾಲೆಗೆ ಹೋದರೂ ಇಷ್ಟೆಲ್ಲ ಕೆಲಸವನ್ನು ಮಾಡಿದರೆ ಆ ಶಾಲೆಯನ್ನು ಉತ್ತಮ ಶಾಲೆಯಾಗಿ ನಾನು ಮಾಡಬಹುದು. ತುಂಬ ವಿಶ್ವಾಸದಿಂದ ವಿಷ್ಣು ನಾಯ್ಕರು ಹೇಳ್ತಾರೆ. ಒಂದು ಕನಿಷ್ಠವಾಗಿದ್ದಂಥ ಶಾಲೆಯನ್ನು ಇಡೀ ಜಿಲ್ಲೆಯಲ್ಲೇ ಉತ್ತಮ ಶಾಲೆ ಮಾಡಿದಂಥ ವಿಷ್ಣು ನಾಯ್ಕರಿಗೆ ಶುಭಾಶಯಗಳು. ಕೇಳಿದಂಥ ನಿಮಗೆಲ್ಲರಿಗೂ ನಮಸ್ಕಾರಗಳು. ಒಳ್ಳೆಯದಾಗಲಿ. ನೆಕ್ಸ್ಟ್ ಎಪಿಸೋಡ್ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ. ನಮಸ್ಕಾರಗಳು.